ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಂತ ಜೋಳದ ರೊಟ್ಟಿನ ಯಾವ ರೀತಿಯಾಗಿ ಮತ್ತು ಸಾಫ್ಟಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಮೊದಲಿಗೆ ರೊಟ್ಟಿ ತವೆನ ಕಾಯಕ್ಕಿಟ್ಟಿದ್ದೆ. ಅದಕ್ಕಾದಮೇಲೆ ಅದಕ್ಕೆ ನಾನಿಲ್ಲಿ 1 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಮೊದಲಿಗೆ ನೀರು ಚೆನ್ನಾಗಿ ಕಾಯಿಸ್ಕೋಬೇಕು, ಅಂದರೆ ಹಿಟ್ಟು ಚೆನ್ನಾಗಿ ನಾದೋಕ್ಕೆ. ಇವಾಗ ನೀರು ಚೆನ್ನಾಗಿ ಈ ಥರ ಕುದಿ ಬರಬೇಕು. ನೀರು ಎಷ್ಟು ಚೆನ್ನಾಗಿ ಕುದಿ ಬರುತ್ತೋ ಅಥವಾ ಎಷ್ಟು ಚೆನ್ನಾಗಿ ಕಾಯ್ತದೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ, ಮತ್ತು ಹಿಟ್ಟು ನಾದ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ 1 ಕಪ್ ಆಗೋಷ್ಟು ಜೋಳದ್ದು ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ಅದನ್ನು ಸಾನ್ಗೆಗೆ ಹಾಕಿ ಎಲ್ಲನೂ ಕೂಡ ಸಾನ್ಸ್ಕೊತೀನಿ, ಹಿಟ್ಟು ಸಾನ್ಸ್ಕೊತೀನಿ. ಈ ರೀತಿಯಾಗಿ ಹಿಟ್ಟನ್ನ ಸಾನ್ಸ್ಕೋಬೇಕು. ನೋಡಿ, ನಾನಿಲ್ಲಿ 1.5 ಕಪ್ ಆಗೋಷ್ಟು ಹಿಟ್ಟು ತೊಗೋತೀನಿ. ಇವಾಗ ಇನ್ನೊಂದು ಅರ್ಧ ಕಪ್ ಆಗೋಷ್ಟು ಹಿಟ್ಟು ಹಾಕಿ ಅದನ್ನು ಕೂಡ ಸಾನಿಗೆಯಿಂದ ಚೆನ್ನಾಗಿ ಸಾನ್ಸ್ಕೋಬೇಕು. ಈ ರೀತಿಯಾಗಿ ಮೊದಲು ಹಿಟ್ಟು ಚೆನ್ನಾಗಿ ಸಾನ್ಸ್ಕೊಂಡು ತೊಗೋಬೇಕು ರೊಟ್ಟಿ ಮಾಡಬೇಕಾದ್ರೆ. ಇವಾಗ ಹಿಟ್ಟು ಎಲ್ಲನೂ ಈ ರೀತಿಯಾಗಿ ಕೈಯಿಂದ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು ಈ ರೀತಿ ಅಗಲವಾದ ಒಂದು ಹೋಲ್ ಥರ ಮಾಡ್ಕೋಬೇಕು, ಅಂದರೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಕ್ಕೆ. ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ಇವಾಗ ನೀರು ಚೆನ್ನಾಗಿ ಕಾದಿದೆ. ಅದಕ್ಕೇ ನಾನು ಒಂದು ಪ್ಲೇಟಿಂದ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಇದಕ್ಕೆ ಹಾಕೋತೀನಿ ಹಿಟ್ಟಿಗೆ. ನೀವು ಬೇಕಾದರೆ ಒಂದು ಪಾತ್ರೆಯಲ್ಲಿ ಕೂಡ ಕಾಸ್ಕೊಂಡು ತೊಗೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ರೊಟ್ಟಿ ತೆವೆಯಲ್ಲೇ ನೀರು ಕಾಸ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ಇವಾಗ ನೀರು ಬಿಸಿಯಾಗಿದೆ, ಅದಕ್ಕೋಸ್ಕರ ಒಂದು ಸ್ಪೂನಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ. ನೋಡಿ, ಮೊದಲಿಗೆ ಹಿಟ್ಟು ಜಿಗಿ ಹಾಕ್ಕೋಬೇಕು, ಅಂದರೆ ಹಿಟ್ಟು ಚೆನ್ನಾಗಿ ಬಿಸಿ ನೀರಿಂದ ಕಲಿಸ್ಕೋಬೇಕು, ಅಂದರೆ ಹಿಟ್ಟು ಹರಿಯಲ್ಲ. ಈ ರೀತಿಯಾಗಿ ಮಾಡಿಕೊಂಡ್ರೆ ತಟ್ಟುವಾಗ. ಇವಾಗ ಎಲ್ಲನೂ ಹಿಟ್ಟು ಚಮಚೆ ಸಹಾಯದಿಂದ ಮಿಕ್ಸ್ ಮಾಡಿದ ಮೇಲೆ ಇವಾಗ ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿಯಾಗಿ ಎಲ್ಲನೂ ಹಿಟ್ಟನ್ನ ಕೂಡಿಸ್ಕೋಬೇಕು. ಮೊದಲಿಗೆ ತಣ್ಣೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಮುಂಚೆನೇ ಹಿಟ್ಟು ಚೆನ್ನಾಗಿ ಬರಲ್ಲ, ಮತ್ತು ರೊಟ್ಟಿನೂ ಕೂಡ ಚೆನ್ನಾಗಿ ನಾದ್ಕೊಳ್ಳೋಕ್ಕೆ ಆಗಲ್ಲ. ಇವಾಗ ನಾನು ಇನ್ನೊಂದು ಅರ್ಧ ಲೋಟ ಆಗೋಷ್ಟು ನೀರು ಬೆಚ್ಚಗೆ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಕಲಿಸ್ಕೋತಾ ಇದ್ದೀನಿ, ನಾದ್ಕೋತಾ ಇದ್ದೀನಿ. ಈ ರೀತಿಯಾಗಿ ಹಿಟ್ಟನ್ನ ನಾದ್ಕೋಬೇಕು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಬಿಸಿ ನೀರಿಂದ ಕಾಯಿಸ್ಕೊಂಡು ಹಿಟ್ಟು ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಹಿಟ್ಟು. ಇವಾಗ ಈ ಥರ ಮಾಡ್ಕೊಂಡಿಟ್ಮೇಲೆ ಇವಾಗ ಸ್ವಲ್ಪ ಒಣ ಹಿಟ್ಟನ್ನ ತೊಗೋಬೇಕು ರೊಟ್ಟಿ ತಟ್ಟೋಕ್ಕೆ. ಅದನ್ನು ಕೂಡ ನಾನು ಸಾನಿಗೆಯಿಂದ ಸಾನ್ಸ್ಕೊಂಡು ತೊಗೋತಾ ಇದ್ದೀನಿ. ಇವಾಗ ಒಂದು ಸೈಡು ಅದನ್ನು ಸರಿಸಿಟ್ಟು ಪಕ್ಕಕ್ಕೆ ಇವಾಗ ಹಿಟ್ಟನ್ನ ತೊಗೋಬೇಕು. ನೀವು ಯಾವ ರೀತಿ ಎಷ್ಟು ಸೈಜ್ ಮಾಡ್ಕೋತೀರೋ ಅಷ್ಟು ಬೇಕಾಗೋಷ್ಟು ಹಿಟ್ಟು ತೊಗೋಬೇಕು. ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ. ತೊಗೊಂಡು ಈ ಥರ ರೌಂಡಾಗಿ ಉಳ್ಳೆ ಥರ ಮಾಡಿಕೊಂಡು ಸ್ವಲ್ಪ ಅಗಲವಾಗಿ ಕೈಯಿಂದ ತಟ್ಕೋಬೇಕು. ತಟ್ಟಿದ ಮೇಲೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿಯಾಗಿ ಕೈಯಿಂದ ತಟ್ಟಬೇಕು. ನೀವು ಬೇಕಾದರೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬೋದು, ಬಟ್ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟು ಕೈಯಿಂದನೇ ತಟ್ತಾರೆ. ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಅಥವಾ ಬಿಜಾಪುರ ಡಿಸ್ಟಿಕ್ ಕಡೆ ಹೋದರೆ ಎಲ್ಲನೂ ಈ ಥರ ಕೈಯಿಂದನೇ ತಟ್ಟಿ ಮಾಡೋದು. ಇವಾಗ ರೊಟ್ಟಿ ರೆಡಿಯಾಗಿದೆ. ಇವಾಗ ಇದನ್ನು ತವೆಗೆ ಹಾಕಿ ಬೇಯಿಸ್ಕೊಳ್ಳೋಣ ಬನ್ನಿ. ಈ ರೀತಿಯಾಗಿರಬೇಕು. ಈ ಕಡೆ ದಪ್ಪನೂ ಇರಬಾರ್ದು, ಈ ಕಡೆ ತಿಳುವಾಗಿಯೂ ಇರಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ರೊಟ್ಟಿನ ತಟ್ಕೊಂಡು ತೊಗೋಬೇಕು, ಚೆನ್ನಾಗಿ ಬರುತ್ತೆ ಹಿಟ್ಟು.
ರೊಟ್ಟಿ ಇವಾಗ ತವೆಗೆ ಹಾಕ್ತಾಯಿದ್ದೀನಿ. ತವೆಗೆ ಹಾಕಿ ಸ್ವಲ್ಪ ಈ ಥರ ಒಂದು ಕಾಟನ್ ಬಟ್ಟೆಯಿಂದ ನೀರಲ್ಲಿ ಎದ್ದಿ ರೊಟ್ಟಿಗೆ ಹಚ್ಕೋಬೇಕು. ಇವಾಗ ಒಂದು 2 ನಿಮಿಷ ಬೇಯಕ್ಕೆ ಬಿಡಬೇಕು ಒಂದು ಸೈಡು. ಇವಾಗ ಒಂದು 2 ನಿಮಿಷ ಆಗಿದೆ. ಇವಾಗ ಇದನ್ನು ಹೊಳಸಾಕಬೇಕು. ಹೊಳಸಾಕಿ ಇದನ್ನು ಕೂಡ ಒಂದು 2 ನಿಮಿಷ ಆದಮೇಲೆ ಮತ್ತೆ ತಿರುವಿ ಚೆನ್ನಾಗಿ ಎಲ್ಲ ಕಡೆಯೂ ಸುತ್ತಲೂ ಬೇಯಿಸ್ಕೋಬೇಕು ಕೈಯಿಂದ. ನೀವು ಬೇಕಾದರೆ ಒಂದು ಬಟ್ಟೆ ಅಥವಾ ಚಮಚೆ ಸಹಾಯದಿಂದನೂ ರೊಟ್ಟಿನ ಬೇಯಿಸ್ಕೋಬೋದು. ನಾನಿಲ್ಲಿ ಕೈಯಿಂದನೇ ಬೇಯಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಸಿಯಾಗಿ ಮಾಡ್ಕೋಬೋದು, ಇದೇನು ಕಷ್ಟ ಅಂತಲ್ಲ. ನಾನು ಹೇಳಿರೋ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಕಡೆಯಲ್ಲೂ ಸುತ್ತಲೂ ಬೆಂದಿದೆ. ಇವಾಗ ಅದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಇವಾಗ ನೆಕ್ಸ್ಟು ಮತ್ತೆ ಇನ್ನೊಂದು ರೊಟ್ಟಿನ ತಟ್ಟುತ್ತಾ ಇದ್ದೀನಿ. ನಾನು ಅದೇ ರೀತಿ ಸೇಮಾಗಿ ಒಂದು ಉಳ್ಳೆ ಥರ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಕೈಯಿಂದ ತಟ್ಟಿ ಮತ್ತು ಅದನ್ನು ಹಿಟ್ಟಾಕಿ ಈ ಥರ ತಟ್ಕೋಬೇಕು. 2 ಕೈಯಿಂದ ರೊಟ್ಟಿನ ಚೆನ್ನಾಗಿ ತಟ್ಕೋಬೇಕು. ನೋಡಿ ರೌಂಡಾಗಿ ಬರುತ್ತೆ. ನೀವು ತೆಳ್ಳಗೆ ಬೇಕಾದರೆ ತೆಳ್ಳಗೂ ಕೂಡ ಮಾಡ್ಕೋಬೋದು, ಕಟ್ಟಿ ರೊಟ್ಟಿ ಥರ. ಇವಾಗ ರೊಟ್ಟಿ ಚೆನ್ನಾಗಿ ಆಗಿದೆ ರೌಂಡಾಗಿ. ಇದನ್ನು ಕೂಡ ಚೆನ್ನಾಗಿ ನೀರು ಹಚ್ಚಿ ಸ್ವಲ್ಪ ಬೇಯಿಸ್ಕೋಬೇಕು. ಎಲ್ಲ ಕಡೆಯೂ ಸುತ್ತಲೂ ನೀರು ಹಚ್ಚಬೇಕು ಒಂದು ಬಟ್ಟೆ ಸಹಾಯದಿಂದ. ಇವಾಗ 2 ನಿಮಿಷ ಆದಮೇಲೆ ಇದನ್ನು ಕೂಡ ಹೊಳಸಾಕಬೇಕು. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾ ಇದ್ದಾವೆ ರೊಟ್ಟಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ರೊಟ್ಟಿ ಇದ್ರೇ ಹೊಟ್ಟೆ ತುಂಬುತ್ತೆ. ಬೆಳಗ್ಗೆ ಕೂಡ ಮಾಡ್ಕೋಬೋದು, ಮಧ್ಯಾಹ್ನ ಕೂಡ ಮಾಡ್ಕೋಬೋದು, ಸಂಜೆ ಊಟಕ್ಕೂ ಕೂಡ ರೊಟ್ಟಿನ ಈ ರೀತಿಯಾಗಿ ಮಾಡ್ಕೋಬೋದು. ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರ್ತವೆ. ನಾನು ಇದೇ ರೀತಿ ಎಲ್ಲ ರೊಟ್ಟಿಗಳನ್ನ ಮಾಡಿಕೊಂಡು ಬೇಯಿಸ್ಕೊಂಡು ತಗೋತಾ ಇದ್ದೀನಿ. ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಂದರೂ ಕೂಡ ರೊಟ್ಟಿ ಜೊತೆ ಸ್ವಲ್ಪ ಯಾವುದಾದ್ರೂ ಹಿಂಡಿ ಅಥವಾ ಪಲ್ಯ ಇದ್ದರೆ ಹಚ್ಕೊಂಡು ತಿನ್ಬೋದು. ಇಲ್ಲಾಂದರೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಬೆಣ್ಣೆ ಹಾಕ್ಕೊಂಡು ಕೂಡ ರೊಟ್ಟಿ ಜೊತೆ ತಿನ್ಬೋದು. ಅಷ್ಟು ಚೆನ್ನಾಗಿ ರೊಟ್ಟಿ ಟೇಸ್ಟಿಯಾಗಿರ್ತವೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಹಸಿ ಖಾರ ಅಂತೂ ಸೂಪರ್ ಕಾಂಬಿನೇಷನ್ನು ಜೋಳದ ರೊಟ್ಟಿ ಜೊತೆ. ಇವಾಗ ನಾನಿಲ್ಲಿ 1.5 ಕಪ್ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೆ. ಅದರಲ್ಲಿ 8 ರೊಟ್ಟಿ ಆಗಿದ್ದಾವೆ. ನೀವು ನೋಡ್ತಾ ಇರ್ಬೋದು. 8 ರೊಟ್ಟಿ ಆರಾಮಾಗಿ ಒಂದು 3 ಜನ ಅಥವಾ 2 ಕೂಡ ತಿನ್ಬೋದು. ನೋಡಿ ಕೈಯಿಂದ ಮುಟ್ಟಿದರೆ ಹೂವು ಮುಟ್ಟಿದಂಗೆ ಆಗುತ್ತೆ. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಜೋಳದ ರೊಟ್ಟಿ ಬಂದಿದ್ದಾವೆ. ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪಕ್ಕದಲ್ಲಿ ಬರೋ ಬೆಲ್ ಬಟನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.